ವಾತ ಪಿತ್ತ ಕಫ ತ್ರಿದೋಷ ಇದು ನಿಮ್ಮ ದೇಹದಲ್ಲಿನ ಫಿಸಿಕಲ್ ಮೆಂಟಲ್ ಎನರ್ಜಿ ಸ್ಟೇಟನ್ನು ಡಿಸೈಡ್ ಮಾಡುತ್ತೆ. ನಮಸ್ತೆ. GSP ಯೋಗಶಾಲಾ 40 ದಿನದ ಅನುಷ್ಠಾನದ 23ನೇ ದಿನಕ್ಕೆ ಆತ್ಮೀಯವಾದ ಸ್ವಾಗತ. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಹೇಗೆ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಇದೆಯೋ ಅದೇ ರೀತಿ ಬಾಡಿ ಕಾನ್ಸ್ಟಿಟ್ಯೂಷನ್ನಲ್ಲಿ ವಾತ ಪಿತ್ತ ಕಫ ಪ್ರಕೃತಿ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಡೈರೆಕ್ಷನನ್ನು ಕಂಟ್ರೋಲ್ ಮಾಡಲಿಕ್ಕೆ, ಡಿಸಿಷನ್ಸ್ಗಳನ್ನು ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಒಂದು ಸ್ಟ್ರಕ್ಚರ್ಡ್ ಫ್ರೇಮ್ ವರ್ಕ್ ಕೊಡಲಿಕ್ಕೆ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಇದೆ. ಅದೇ ರೀತಿ ದೇಹದಲ್ಲಿ ಮೂಮೆಂಟ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ, ನರ್ವಸ್ ಸಿಸ್ಟಮನ್ನು ಕೋಆರ್ಡಿನೇಟ್ ಮಾಡೋದಕ್ಕೆ ವಾತ ಪ್ರಕೃತಿ ಇದೆ. ಇದು ಏರ್ ಮತ್ತು ಸ್ಪೇಸ್ ಎಲಿಮೆಂಟಿಂದ ಆಗಿದೆ. ಹಾಗಾಗಿ ವಾತ ಪ್ರಕೃತಿ ಮೈಂಡ್ ಮತ್ತು ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ. ವಾತ ಡಿಸ್ಟರ್ಬ್ ಆದರೆ ಫಿಯರ್, ಕನ್ಫ್ಯೂಷನ್ಸ್, ಇಂಬ್ಯಾಲೆನ್ಸಸ್ ಕ್ರಿಯೇಟ್ ಆಗುತ್ತೆ. ಇನ್ನು ಡೈಜೆಷನ್, ಮೆಟಬಾಲಿಸಮ್, ಆಕ್ಷನ್, ಎನರ್ಜಿ ಲೆವೆಲ್ ಈ ರೀತಿ ಕೆಲಸಗಳಿಗೆ ಪಿತ್ತ ಪ್ರಕೃತಿ ಸಹಾಯ ಮಾಡುತ್ತೆ. ಇದು ಫೈರ್ ಮತ್ತು ವಾಟರ್ ಎಲಿಮೆಂಟಿಂದ ಆಗಿರೋದ್ರಿಂದ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡುತ್ತೆ. ಶರೀರದಲ್ಲಿ ಪಿತ್ತ ಏನಾದರೂ ಡಿಸ್ಟರ್ಬ್ ಆದರೆ, ಪಿತ್ತ ದೋಷ ಆದರೆ ಕೋಪ, ಇರಿಟೇಷನ್, ಇನ್ಫ್ಲಮೇಷನ್ ಇನ್ನಿತರ ಸಮಸ್ಯೆಗಳು ಬರುತ್ತೆ. ಮತ್ತು ಬಾಡಿ ಸ್ಟ್ರಕ್ಚರ್ನ ಸಪೋರ್ಟ್ ಮಾಡೋದಕ್ಕೆ ಇಮ್ಯುನಿಟಿ, ಸ್ಟೆಬಿಲಿಟಿ, ಕಾಮ್ನೆಸ್ ಈ ರೀತಿ ಕೆಲಸಗಳಿಗೆ ಕಫ ಪ್ರಕೃತಿ ಸಹಾಯ ಮಾಡುತ್ತೆ. ಕಫ ಆಗಿರೋದು ಅರ್ತ್ ಮತ್ತು ವಾಟರ್ ಎಲಿಮೆಂಟಿಂದ, ಹಾಗಾಗಿ ಬಾಡಿ ಸ್ಟ್ರಕ್ಚರ್ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಕಫ ಏನಾದರೂ ಡಿಸ್ಟರ್ಬ್ ಆದರೆ, ಕಫ ದೋಷ ಆದರೆ ಲೇಸಿನೆಸ್, ಹೆವಿನೆಸ್, ಲೆಥಾರ್ಜಿಕ್ ಈ ರೀತಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ನಿಮ್ಮ ದೇಹ ಪ್ರಕೃತಿ ವಾತನ, ಪಿತ್ತನ, ಕಫನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋ ತನಕ ಪ್ರಣಾಮಗಳು.